ಕ್ರಿಕೆಟ್ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತಹ ನಿರ್ಧಾರ ತಗೊಂಡಿದ್ದಾರಂತೆ ವಿರಾಟ್ ಕೊಹ್ಲಿ ಅವರು. ಕೋಟಿ ಕೋಟಿ ಫ್ಯಾನ್ಸ್ಗೆ ಶಾಕ್ ಕೊಡ್ತಾರ ಕೊಹ್ಲಿ. ವಿರಾಟ್ ಕೊಹ್ಲಿ ಅವರು ಸಡನ್ ಆಗಿ ಈ ನಿರ್ಧಾರವನ್ನ ಯಾಕೆ ತೆಗೆದುಕೊಂಡ್ರು? ಐಪಿಎಲ್ ಅಧ್ಯಕ್ಷ ಅರುಣ್ ಧುಮಾಲ್ ಕಿಂಗ್ ಕೊಹ್ಲಿ ಬಗ್ಗೆ ದೊಡ್ಡ ಹೇಳಿಕೆಯೊಂದನ್ನ ನೀಡಿದ್ದಾರೆ. ಇಂತಹ ಟೈಮ್ನಲ್ಲಿ ಈ ಪ್ರಶ್ನೆ ಅಷ್ಟಕ್ಕೂ ಯಾಕೆ, ಏನಾಯಿತು? ರನ್ ಮಿಷನ್ ವಿರಾಟ್ ಕೊಹ್ಲಿ ಅವರು ಐಪಿಎಲ್ಗೆ ವಿದಾಯ ಹೇಳ್ತಾರಾ? ಇದು ಆರ್ಸಿಬಿ ಅಭಿಮಾನಿಗಳಿಗೆ ಬೇಸರದ ವಿಚಾರವಾಗಿದೆ. ಹಾಯ್ ಹಲೋ ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ಇಂದ್ರಾಜ್. ವಿರಾಟ್ ಕೊಹ್ಲಿ ಅವರು ಫಾರ್ ದಿ ಫಸ್ಟ್ ಟೈಮ್ ಐಪಿಎಲ್ ಟ್ರೋಫಿಯನ್ನ ಗೆಲ್ಲುವಂತಹ ಉತ್ಸುಕತೆಯಲ್ಲಿ ಈಗಾಗಲೇ ಇದ್ದಾರೆ. ಐಪಿಎಲ್ ಗೆದ್ದ ನಂತರ ಕೊಹ್ಲಿ ಅವರು ಈ ಪಂದ್ಯದಿಂದಲೂ ಕೂಡ ನಿವೃತ್ತಿಯನ್ನು ಹೊಂದಬಹುದಾ ಎಂಬ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಯಾಕೆ ಈ ಪ್ರಶ್ನೆ ಉದ್ಭವ ಆಯಿತು? ಇಂತಹ ಟೈಮ್ನಲ್ಲಿ ಈ ಪ್ರಶ್ನೆ ಅಷ್ಟಕ್ಕೂ ಯಾಕೆ, ಏನಾಯಿತು? ಐಪಿಎಲ್ ಅಧ್ಯಕ್ಷ ಅರುಣ್ ಧುಮಾಲ್ ಕಿಂಗ್ ಕೊಹ್ಲಿ ಬಗ್ಗೆ ದೊಡ್ಡ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಹಾಗಾದ್ರೆ ಏನದು ಹೇಳಿಕೆ? ಈ ಟೈಮ್ನಲ್ಲಿ ಹೇಳುವಂಥದ್ದು ಯಾಕೆ? ಅದನ್ನೆಲ್ಲ ನೋಡ್ತಾ ಹೋಗೋದಾದ್ರೆ, ರನ್ ಮಿಷನ್ ವಿರಾಟ್ ಕೊಹ್ಲಿ ಅವರು ಐಪಿಎಲ್ಗೆ ವಿದಾಯ ಹೇಳ್ತಾರಾ? ಕ್ರಿಕೆಟ್ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತಹ ನಿರ್ಧಾರ ತಗೊಂಡಿದ್ದಾರಂತೆ ವಿರಾಟ್ ಕೊಹ್ಲಿ ಅವರು. ಮತ್ತೆ ಕೋಟಿ ಕೋಟಿ ಫ್ಯಾನ್ಸ್ಗೆ ಶಾಕ್ ಕೊಡ್ತಾರ ಕೊಹ್ಲಿ? ಇದು ಆರ್ಸಿಬಿ ಅಭಿಮಾನಿಗಳಿಗೆ ಬೇಸರದ ವಿಚಾರವಾಗಿದೆ. ವಿರಾಟ್ ಕೊಹ್ಲಿ ಅವರು ಸಡನ್ ಆಗಿ ಈ ನಿರ್ಧಾರವನ್ನ ಯಾಕೆ ತೆಗೆದುಕೊಂಡ್ರು? ಈ ಎಲ್ಲ ಪ್ರಶ್ನೆಗಳು ಅಭಿಮಾನಿಗಳಲ್ಲಿ ಮೂಡುವಂತದ್ದೇ. ಅದನ್ನೆಲ್ಲದನ್ನು ಕೂಡ ನೋಡ್ತಾ ಹೋಗೋಣ. ಐಪಿಎಲ್ ಅಧ್ಯಕ್ಷ ಅರುಣ್ ಧುಮಾಲ್ ವಿರಾಟ್ ಕೊಹ್ಲಿ ಅವರನ್ನ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಹೊಂದುವ ನಿರ್ಧಾರವನ್ನ ಮತ್ತೆ ಪರಿಶೀಲನೆ ನೀವು ಮಾಡಿ ಅಂತ ಕೇಳ್ಕೊಂಡಿದ್ದಾರಂತೆ. ಈ ಹಿಂದೆ ಬಿಸಿಸಿಐನ ಖಜಾಂಚಿಯಾಗಿದ್ರು ಧುಮಾಲ್ ಅವರು. ಇನ್ನು ಮುಂದೆ ಸಂಸ್ಥೆಯೊಂದಿಗೆ ಅಂದ್ರೆ ಔಪಚಾರಿಕವಾಗಿ ಇವರು ಯಾವುದೇ ಸಂಬಂಧವನ್ನ ಹೊಂದಿರಲಿಲ್ಲ. ಆದ್ರೆ ಐಪಿಎಲ್ ಅನ್ನ ಬಿಸಿಸಿಐ ನಿಯಂತ್ರಿಸುವುದರಿಂದ ಅವರು ಇನ್ನು ಮಂಡಳಿಯ ಅಧಿಕಾರಿಯಾಗಿದ್ದಾರಂತೆ. ಓಕೆ, ಇದನ್ನು ಕೂಡ ನಾವು ಒಪ್ಕೊಳ್ಳೋಣ. ಆರ್ಸಿಬಿ ಏನಾದ್ರೂ ಗೆದ್ರೆ ಕೊಹ್ಲಿ ಐಪಿಎಲ್ ನಿಂದ ನಿವೃತ್ತಿಯನ್ನ ಘೋಷಣೆ ಮಾಡಬಹುದು ಎಂಬ ಪ್ರಶ್ನೆಗೆ ಧುಮಾಲ್ ಅವರು ಉತ್ತರವನ್ನ ನೀಡಿದ್ದಾರೆ. ಏನದು? ಕೊಹ್ಲಿ T20 ಮತ್ತು ಟೆಸ್ಟ್ಗಳಿಂದ ನಿವೃತ್ತರಾದ ನಂತರ ಕಿಂಗ್ ಕೊಹ್ಲಿ ಮ್ಯಾಜಿಕ್, ಅವರು ಕಿಂಗ್ ಕೊಹ್ಲಿ ಅಂದ್ರೇನೆ ಒಂದು ಮ್ಯಾಜಿಕ್ ಅಂತ ನೋಡಬಹುದು. ಆ ಮ್ಯಾಜಿಕ್ ಅನ್ನ ನೋಡ್ಲಿಕ್ಕೆ ಜಗತ್ತಿಗೆ ಕೇವಲ ಏಕದಿನ ಮತ್ತು ಐಪಿಎಲ್ ಮಾತ್ರ ಉಳಿದುಕೊಂಡಿತ್ತು. ಅದ್ಯಾಕೋ ಒಂದು ಕೆಟ್ಟ ಸುದ್ದಿ ಫ್ಯಾನ್ಸ್ಗೆ ಸಿಗಬಹುದು ಅಂತ ಧುಮಾಲ್ ಅವರು ಹೇಳಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಆಫ್ ಬೆಂಗಳೂರು ಅಂದ್ರೆ ಆರ್ಸಿಬಿ ಮೊದಲ ಬಾರಿಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಗೆಲ್ಲಲು ಕೇವಲ ಒಂದು ಹೆಜ್ಜೆ ಮಾತ್ರ ದೂರದಲ್ಲಿದೆ. ಈ ನಡುವೆ ಕಿಂಗ್ ಕೊಹ್ಲಿ ಐಪಿಎಲ್ಗೆ ವಿದಾಯ ಏನಾದ್ರೂ ಹೇಳ್ತಾರಾ? ಹೇಳಿದ್ರೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗೆ ಅವರು ಉತ್ತರವನ್ನ ನೀಡಿದ್ದಾರೆ. ನಾನು ಹಾಗೆ ನಂಬೋಕೆ ಸಾಧ್ಯವಿಲ್ಲ, ಅದನ್ನ ನಾನು ನಿರೀಕ್ಷೆನೂ ಕೂಡ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಮಂಗಳವಾರ ಅಂದ್ರೆ ಇವತ್ತು ಆರ್ಸಿಬಿ ಐಪಿಎಲ್ ಏನಾದ್ರೂ ಗೆದ್ರೆ ಕೊಹ್ಲಿ ತಮ್ಮ ನಿವೃತ್ತಿ ನಿರ್ಧಾರವನ್ನ ತೆಗೆದುಕೊಳ್ತಾರಂತೆ. ಅಂದ್ರೆ ಹಿಂತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದೇನೆ ಅಂತ ಕೂಡ ಧುಮಾಲ್ ಅವರು ಹೇಳಿದ್ದಾರೆ. ಹಾಗಾದ್ರೆ ವಿರಾಟ್ ಕೊಹ್ಲಿ ಈ ನಿರ್ಧಾರವನ್ನ ಏನಾದ್ರೂ ತೆಗೆದುಕೊಂಡ್ಬಿಟ್ರಾ? ನಿವೃತ್ತಿ ಹೊಂದ್ತೀನಿ ಅಂತ ನಾನು ಹೇಳಿದ್ರಾ? ವಿರಾಟ್ ಕ್ರಿಕೆಟ್ನ ಶ್ರೇಷ್ಠ ರಾಯಭಾರಿ ಅಂತಲೂ ಕೂಡ ಅವರು ಹೇಳಿದ್ದಾರೆ. ವಿರಾಟ್ ತೋರಿಸಿರುವ ಬದ್ಧತೆಯನ್ನ ಜೋಕೋವಿಕ್ ಅಥವಾ ರೋಜರ್ ಫೆಡರರ್ ಟೆನ್ನಿಸ್ನಂತೆ ಕ್ರಿಕೆಟ್ಗೆ ತೋರಿಸಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಅಷ್ಟು ಸುಂದರವಾಗಿ ಆಟವನ್ನ ಕಟ್ಕೊಟ್ಟಿದ್ದಾರೆ. ಆದ್ರಿಂದ ಅವರು ಐಪಿಎಲ್ ನಲ್ಲಿ ಆಡುವುದನ್ನ ಮುಂದುವರಿಸಬೇಕು, ಅವರು ಐಪಿಎಲ್ ನಲ್ಲಿ ಇರಲೇಬೇಕು ಅಂತ ಹೇಳಿದ್ದಾರೆ. ಸೊ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಹೊಂದುವ ನಿರ್ಧಾರವನ್ನ ನೀವು ಮತ್ತೊಂದ್ಸಲ ಪರಿಶೀಲನೆಯನ್ನ ಮಾಡಬೇಕು ಅಂತ ವಿರಾಟ್ ಕೊಹ್ಲಿ ಅವರಿಗೆ ಇವರು ಆಲ್ರೆಡಿ ಹೇಳಿದ್ದಾರಂತೆ. ನಾನು ವಿರಾಟ್ ಕೊಹ್ಲಿ ಅವರಿಗೆ ಒತ್ತಾಯವನ್ನ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಇದ್ರ ನಡುವೆ ಇನ್ನೊಂದಷ್ಟು ಪ್ರಶ್ನೆ ಏನಂದ್ರೆ, ಆರ್ಸಿಬಿ ತಂಡದ ಹೊಡಿಬಡಿ ದಾಂಡಿಗ ಅಂತ ಏನ್ ಅನ್ನಿಸ್ಕೊಂಡಿದಾರಲ್ಲ ಡೇವಿಡ್ ಅವರು ಇವತ್ತಿನ ಗೇಮ್ ನಲ್ಲಿ ಇರುವಂತಹ ಚಾನ್ಸಸ್ ಇಲ್ವಂತೆ. ಯಾಕಂದ್ರೆ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದ ಏನು ಒಂದು ಫೀಲ್ಡಿಂಗ್ ವೇಳೆ ಮಂಡಿ ಗಾಯಕ್ಕೆ ಕೂಡ ಅವರು ತುತ್ತಾಗಿದ್ರು. ಡೇವಿಡ್ ಏನಿದಾರಲ್ವಾ ಅವರು ನಿನ್ನೆವರೆಗೂ ಕೂಡ ಯಾವುದೇ ಅಭ್ಯಾಸವನ್ನ ಅವರು ಮಾಡಿಲ್ಲ. ಸೊ ಹೀಗಾಗಿ ಇವತ್ತು ಅವರು ಇರೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಅವರನ್ನ ಆರ್ಸಿಬಿ ಫ್ಯಾನ್ಸ್ ದೇವ್ರ ತರ ಟ್ರೀಟ್ ಮಾಡಿದ್ದಾರೆ. ಆರ್ಸಿಬಿ ಫ್ಯಾನ್ಸ್ಗೆ ವಿರಾಟ್ ಕೊಹ್ಲಿ ಅವರು ದೇವ್ರೆ.
ದಿಢೀರ್ ಇಂತಹ ಸುದ್ದಿ ಕೇಳಿದಾಗ ಫ್ಯಾನ್ಸ್ಗೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಈ ವಿಚಾರವನ್ನ ಅರುಣ್ ಧುಮಾಲ್ ಅವರು ಹೇಳ್ಕೊಂಡಿರೋದು, ಆದರೆ ಅಧಿಕೃತವಾಗಿ ವಿರಾಟ್ ಕೊಹ್ಲಿ ಅವರು ಎಲ್ಲಿಯೂ ಕೂಡ ಹೇಳ್ಕೊಂಡಿಲ್ಲ. ಸೊ ಹೀಗಾಗಿ ಈ ನಿರ್ಧಾರವನ್ನ ಅವರು ಕೈ ಬಿಡ್ತಾರಾ ಅನ್ನೋ ಚಾನ್ಸಸ್ ಕೂಡ ಹೆಚ್ಚಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.